ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಚಂದ್ರಾಯಪಟ್ನ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಮಾಧ್ಯಮಗಳ ಮುಂದೆ ರಾಜಕೀಯ ಚರ್ಚೆ ಸೂಕ್ತವಲ್ಲ. ಸಂಪುಟ ವಿಸ್ತರಣೆಯ ಸಂದರ್ಭ ಒದಗಿ ಬಂದಿಲ್ಲ, ಬಂದಾಗ ಆಗುತ್ತೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಹಾಸನದಲ್ಲಿ ಹಮ್ಮಿಕೊಂಡಿರುವ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶದ ವಿರುದ್ಧ ದೂರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅನಾಮಧೇಯ ವ್ಯಕ್ತಿಯಿಂದ ಪತ್ರ. ಪಕ್ಷದ ಚಿಹ್ನೆಯಡಿ ಕಾರ್ಯಕ್ರಮ ನಡೆಸಲು ಸೂಚನೆ ನೀಡುವಂತೆ ಮನವಿ. ಹಾಸ್ಟೆಲ್ ಮಕ್ಕಳಿಗೆ ಘೋರ ಅನ್ಯಾಯ. ಬಯೋಮೆಟ್ರಿಕ್ ವಂಚನೆ ಸರಿಪಡಿಸಿ ವ್ಯವಸ್ಥೆಯನ್ನ ಸುಧಾರಣೆಗೊಳಿಸಿ ಸರ್ಕಾರಕ್ಕೆ ಮಾಜಿ ಸಚಿವ ಶಿವರಾಮ್ ಆಗ್ರಹ. ಮಾಧ್ಯಮಗಳ ಮುಂದೆ ರಾಜಕೀಯ ಚರ್ಚೆ ಮಾಡುವುದು ಯಾವ ಪಕ್ಷದವರಿಗೂ ಹಾಗೂ ಯಾರಿಗೂ ಸೂಕ್ತವಾದುದಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಶುಕ್ರವಾರ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ನಾನು ಆಕಾಂಕ್ಷಿ ಎನ್ನುವ ಸಚಿವ ಕೆಎನ್ ರಾಜಣ್ಣ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬಂದಿರುವ ಬಗ್ಗೆ ಪ್ರಶ್ನಿಸಿದಾಗ ಪ್ರತಿಕ್ರಿಯೆ ನೀಡಿದಂತ ಅವರು, ಮಾಧ್ಯಮಗಳ ಮುಂದೆ ಮಾಡುವ ಚರ್ಚೆಯಿಂದ ರಾಜಕಾರಣ ನಡೆಯುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು. ಇನ್ನು ಕಾಂಗ್ರೆಸ್ ಪಕ್ಷದ ಸಾಧನಾ ಸಮಾವೇಶವು ಸಿದ್ದರಾಮಯ್ಯ ಅವರ ಸಮಾವೇಶವಾಗಿ ಬದಲಾಗಿದೆ ಎನ್ನುವ ಕುರಿತು ಅಸಮಾಧಾನ ಹೊಂದಿರುವ ಪತ್ರವು ಎಐಸಿಸಿಗೆ ಬಂದಿದೆ ಎನ್ನುವ ಬಗ್ಗೆ ಕೇಳಿದಾಗ, ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ, ಆದರೆ ಸಮಾವೇಶವನ್ನ ಯಾವ ಕಾರಣಕ್ಕೆ ಮಾಡಲಾಗ್ತಿದೆ ಎನ್ನುವುದರ ಬಗ್ಗೆ ಮುಖ್ಯಮಂತ್ರಿಗಳು ನನಗೆ ಮೊದಲೇ ತಿಳಿಸಿದ್ದಾರೆ. ಮಿಕ್ಕ ವಿಚಾರಗಳು ನನಗೆ ಗೊತ್ತಿಲ್ಲ, ಏಕೆಂದರೆ ಮುಖ್ಯಮಂತ್ರಿಗಳು ಹಾಗೂ ನಾನು ಭೇಟಿ ಮಾಡಿ 3-4 ದಿನಗಳಾಗಿವೆ. ಪಕ್ಷದ ಭಾಗವಹಿಸುವಿಕೆ ಖಂಡಿತ ಇದ್ದೇ ಇರುತ್ತದೆ ಎಂದ ಅವರು, ಸಂಪುಟ ವಿಸ್ತರಣೆ ಸಂದರ್ಭ ಒದಗಿ ಬಂದಿಲ್ಲ, ಸಂಪುಟ ವಿಸ್ತರಣೆಯ ಸಂದರ್ಭ ಬಂದಾಗ ಆಗುತ್ತೆ. ಈಗ ಆ ಸಂದರ್ಭ ಒದಗಿ ಬಂದಿಲ್ಲವಲ್ಲ. ಒಂದು ಸಚಿವ ಸ್ಥಾನ ಖಾಲಿ ಇದ್ದು ಅದನ್ನ ತುಂಬುವ ಬಗ್ಗೆ ಚರ್ಚೆ ನಡೆದಿಲ್ಲ. ಇನ್ನು ಪ್ರಧಾನಿ ಮೋದಿಯವರ ಭೇಟಿಯ ಬಗ್ಗೆ ಕೇಳಿದಾಗ, ರಾಜ್ಯದ ವಿಚಾರಗಳು ಹಾಗೂ ಮುಖ್ಯವಾಗಿ ನೀರಾವರಿ ವಿಚಾರವಾಗಿ ಮನವಿಯನ್ನ ಸಲ್ಲಿಸಲು ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡಲಾಗ್ತಿದೆ. ಗುರುವಾರದಂದು ಕೇಂದ್ರ ಅರಣ್ಯ ಸಚಿವರಾದ ಭೂಪೇಂದ್ರ ಯಾದವ್ ಹಾಗೂ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿ ಕಳಸಾ ಬಂಡೂರಿ ವಿಚಾರವಾಗಿ ಪರಿಸರ ಇಲಾಖೆಯಿಂದ ಬಾಕಿ ಇರುವ ಅನುಮತಿ ಹಾಗೂ ಅಡೆತಡೆಗಳನ್ನ ನಿವಾರಿಸಬೇಕು ಎಂದು ಮನವಿ ಸಲ್ಲಿಸಿದ್ದೆವು. ಇದಕ್ಕೆ ಇಬ್ಬರೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ವನ್ಯಜೀವಿ ಮಂಡಳಿಗೆ ಪ್ರಧಾನಿಯವರೇ ಅಧ್ಯಕ್ಷರಾಗಿರುವ ಕಾರಣಕ್ಕೆ ಅವರಿಗೂ ಮನವಿ ಸಲ್ಲಿಸಲಾಗುವುದು ಎಂದರು. ಡಿಸೆಂಬರ್ 5ರಂದು ವಿವಿಧ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಹಾಸನದಲ್ಲಿ ಹಮ್ಮಿಕೊಂಡಿರುವ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶದ ವಿರುದ್ಧ ಅನಾಮಧೇಯ ವ್ಯಕ್ತಿಯಿಂದ ಎಐಸಿಸಿ ನಾಯಕರಿಗೆ ಸಲ್ಲಿಸಿರುವ ವಿಚಾರ ಬೆಳಕಿಗೆ ಬಂದಿದೆ. ಪತ್ರದಲ್ಲಿ ಹೆಸರು ಮರೆಮಾಚಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅನಾಮಧೇಯ ವ್ಯಕ್ತಿಯಿಂದ ದೂರು ನೀಡಲಾಗಿದೆ. ಹಾಸನದಲ್ಲಿ ಸಿದ್ದರಾಮಯ್ಯ ಪರ ಸ್ವಾಭಿಮಾನಿ ಸಮಾವೇಶ ಮಾಡಲಾಗ್ತಿದೆ. ಇದನ್ನ ಪಕ್ಷದ ವೇದಿಕೆಯಿಂದ ಹೊರತಾದ ಕಾರ್ಯಕ್ರಮ ಎಂದು ಬಿಂಬಿಸಲಾಗ್ತಿದೆ. ಇಲ್ಲಿ ಆಯೋಜಕರೆಲ್ಲ ಪಕ್ಷದ ಸಚಿವರು, ಪಕ್ಷದ ಶಾಸಕರು, ಮುಖಂಡರೇ ಆಗಿದ್ದಾರೆ. ಈಗಿದು ಸಹ ಯಾಕೆ ಪಕ್ಷದ ಚಿಹ್ನೆ ಮೇಲೆ ಸಮಾವೇಶ ಮಾಡ್ತಿಲ್ಲ? ವೈಯಕ್ತಿಕ ಬಲ ಪ್ರದರ್ಶನಕ್ಕೆ ಹೀಗೆ ಪಕ್ಷದ ನಾಯಕರನ್ನ ಬಳಸಿಕೊಳ್ಳಲಾಗ್ತಿದೆ. ಅಧಿಕಾರ ಕೊಟ್ಟ ಕಾಂಗ್ರೆಸ್ ಪಕ್ಷವನ್ನ ದೂರವಿಟ್ಟು ಸಮಾವೇಶ ಮಾಡುವ ಉದ್ದೇಶ ಏನು? ಸ್ವಾಭಿಮಾನಿ ಸಮಾವೇಶವನ್ನ ಪಕ್ಷದ ವೇದಿಕೆಯಲ್ಲಿಯೇ ಮಾಡಿ. ಪಕ್ಷದ ವೇದಿಕೆ ಬಿಟ್ಟು ಮಾಡುವ ಉದ್ದೇಶ ಒಳ್ಳೆಯದಲ್ಲ. ಕಾಂಗ್ರೆಸ್ ಚಿಹ್ನೆ ಬಳಸಿಕೊಂಡೇ ಹಾಸನ ಸಮಾವೇಶ ಆಯೋಜನೆ ಮಾಡಿ ಸಿದ್ದರಾಮಯ್ಯ ಹಾಗೂ ಉಳಿದ ಸಚಿವರಿಗೆ ತಿಳಿ ಹೇಳುವಂತೆ ದೂರಿನ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಪತ್ರದ ಜೊತೆಗೆ ಸಚಿವರಾದ ಕೆಎನ್ ರಾಜಣ್ಣ, ಎಚ್ಸಿ ಮಹದೇವಪ್ಪ, ಎಂಎಲ್ಸಿ ಯತೀಂದ್ರ ಸ್ಥಳ ಪರಿಶೀಲನೆ ಮಾಡುತ್ತಿರುವ ಫೋಟೋಗಳನ್ನು ಕೂಡ ಲಗತ್ತಿಸಲಾಗಿದೆ. ಬೇಲೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿರುವ ಮಕ್ಕಳ ಸಂಖ್ಯೆ ವಿಚಾರದಲ್ಲಿ ಸತ್ಯ ಮರೆಮಾಚಿ ಅಪಾರ ಪ್ರಮಾಣದ ಹಣ ದುರ್ಬಳಕೆ ಮಾಡಲಾಗ್ತಿದೆ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಆರೋಪಿಸಿದ್ದಾರೆ. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತ ಅವರು, ತಾಲೂಕಿನಲ್ಲಿ 13 ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಿದ್ದು 954 ಮಕ್ಕಳಿದ್ದಾರೆ. ಇಷ್ಟು ಮಕ್ಕಳಿಗೆ ದಿನದ ಉಪಹಾರ ಊಟಕ್ಕೆ 55,000ಕ್ಕೂ ಅಧಿಕ, ತಿಂಗಳಿಗೆ 16 ಲಕ್ಷಕ್ಕೂ ಹೆಚ್ಚು ಮತ್ತು ವರ್ಷಕ್ಕೆ 1,65,00,000ಕ್ಕೂ ಹೆಚ್ಚು ಹಣ ವ್ಯಯ ಆಗ್ತಿದೆ. ಆದರೆ ಹಾಸ್ಟೆಲ್ಗಳಲ್ಲಿ ಇರುವ ಮಕ್ಕಳ ಸಂಖ್ಯೆ ಹಾಗೂ ಹಾಜರಾತಿ ಬಗ್ಗೆ ಪುಸ್ತಕದಲ್ಲಿ ಒಂದು ರೀತಿ ತೋರಿಸಿದ್ರೆ ಬಯೋಮೆಟ್ರಿಕ್ನಲ್ಲಿ ಬೇರೆ ರೀತಿ ತೋರಿಸಲಾಗ್ತಿದೆ. ಇದು ತಪ್ಪಬೇಕು. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ ಬಿಡುಗಡೆ ಮಾಡುವ ಕೋಟಿ ಹಣ ಸಮರ್ಪಕವಾಗಿ ಬಳಕೆ ಆಗಬೇಕು. ಆದರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೆಚ್ಚು ಕಡೆ ದುರ್ಬಳಕೆ ಆಗ್ತಿದೆ. ಮಕ್ಕಳ ಭವಿಷ್ಯದ ವಿಷಯದಲ್ಲಿ ಯಾರು ಕೂಡ ಚೆಲ್ಲಾಟ ಆಡಬಾರದು. ಈವರೆಗೂ ಹಾಜರಾತಿ ಬಗ್ಗೆ ಕೈ ಹಾಜರಾತಿ ವ್ಯವಸ್ಥೆ ಇತ್ತು. ಈ ತಿಂಗಳಿಂದ ಬಯೋಮೆಟ್ರಿಕ್ ಜಾರಿ ಮಾಡಿದ್ದಾರೆ. ಆದರೆ ಇವತ್ತಿನವರೆಗೂ ಸಮರ್ಪಕ ಅನುಷ್ಠಾನಕ್ಕೆ ಬಂದಿಲ್ಲ. ಔಟ್ ಡೇಟೆಡ್ ಆಗಿದೆ. ಮಾಮೂಲಿ ಹಾಜರಾತಿಯಲ್ಲಿ ಎಲ್ಲ ಮಕ್ಕಳ ಹಾಜರಾತಿ ತೋರಿಸಿದ್ರೆ ಬಯೋಮೆಟ್ರಿಕ್ನಲ್ಲಿ ಖಾಲಿ ಹಾಳೆ ಇರುತ್ತೆ. ಈ ವಿಚಾರದಲ್ಲಿ ಕಣ್ಣಾಮುಚ್ಚಾಲೆ ಆಡಲಾಗ್ತಿದೆ. ದೇಶದ ಭವಿಷ್ಯದ ಪ್ರಜೆಗಳ ಬಗೆಗೆ ನಿರ್ಲಕ್ಷ್ಯ ತಾಳಿದರೆ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಪ್ರಶ್ನಿಸಿದಂತ ಅವರು, ಈಗಾಗಲೇ ಎಲ್ಲಾ ಬೀಳುಗಳಲ್ಲೂ ಬಯೋಮೆಟ್ರಿಕ್ ಯಂತ್ರಕ್ಕೆ ಒತ್ತಿದ ಆರೋಪದಡಿ ಪ್ರಕರಣ ದಾಖಲಾಗಿರುವ ಯಾದಗಿರಿ, ಹುಣಸೂರು ರೀತಿಯಲ್ಲೇ ಇಲ್ಲೂ ಕೂಡ ನಡೆಯುತ್ತಿದೆ ಎಂಬ ಅನುಮಾನವನ್ನು ವ್ಯಕ್ತಪಡಿಸಿದರು. ವಿಚಾರಣೆ ಮಾಡ್ತೀವಿ ಅಂತ ದೂರು ಬಂದಿರೋದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಾರ್ಯದರ್ಶಿಗಳೇ ಪತ್ರ ಬರೆದಿದ್ದಾರೆ. ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಂಡು ತೆಗೆದುಕೊಂಡ ಕ್ರಮದ ಬಗ್ಗೆ ಆಯೋಗಕ್ಕೆ ವರದಿ ನೀಡುವುದು ಅಂತ. ಇನ್ನು ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತಿಂದ ಕನಿಷ್ಠ ಏನೂ ಬರಲಿಲ್ಲ ಇಲ್ಲಿವರೆಗೆ.
ಅವರು KPCC ಇನ್ಚಾರ್ಜ್ ಇದ್ದರು ಕಾರ್ಯದರ್ಶಿಗಳಾಗಿ, ನಿಮಗೆಲ್ಲ ಗೊತ್ತಿದೆ. ಹೆಸರು ರಾಜೇಶ್ ಅಂತನೋ ರಾಜೀವ್ ಅಂತನೋ. ಯಾರು ಅಂದರೆ ನಮ್ಮ ಆಪ್ತರು, ಹಿರಿಯ ರಾಜಕಾರಣಿಗಳು, ಶ್ರೀನಿವಾಸ್ ಅವರು ಇದ್ರಲ್ಲ, MP ಅವರು, ಅವರಾಳಿ ಅವರು. ವ್ಯಕ್ತಿ ಒಳ್ಳೆಯವರು, ಆರೋಪ ಇಲ್ಲ ಅವ್ರ ಬಗ್ಗೆ. ಆದರೆ ಕ್ರಮದ ಬಗ್ಗೆ ಸುಮ್ಮನೆ ಒತ್ತಾಯ ಮಾಡಿರೋದಲ್ಲ, ಮಕ್ಕಳ ಭವಿಷ್ಯಕ್ಕಾಗಿ, ಒಂದು ವರ್ಗದ ಮಕ್ಕಳಿಗಾಗಿ ಸರ್ಕಾರ ಕೊಟ್ಟ. ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದಿಂದ ನೌಕರರಿಗೆ ಕಾನೂನು ಅರಿವು ಮತ್ತು ಜಾಗೃತಿ ಮೂಡಿಸುವ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನವೆಂಬರ್ 30ರಂದು ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಅಕ್ಷಯ್ DM ಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂಥ ಅವರು, ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ 4ನೇ ಮಹಡಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಜೀತ ಪದ್ಧತಿ ಮುಕ್ತಿ, ಹೊರಗುತ್ತಿಗೆ ನೌಕರರ ಹಿತಾಸಕ್ತಿ ಘೋಷ ವಾಕ್ಯದೊಂದಿಗೆ ನೌಕರರಿಗೆ ವೇತನ ಹಾಗೂ ಅಗತ್ಯ ಮೂಲಸೌಕರ್ಯಕ್ಕಾಗಿ ಸರ್ಕಾರದ ಗಮನ ಸೆಳೆಯಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ದುಡಿಯುವ ವರ್ಗಕ್ಕಾಗಿ ESI PF ಇದ್ದು ಅದರ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು. ಇನ್ನಾದರೂ ರಾಜ್ಯದಲ್ಲಿರುವ ಆರೋಗ್ಯ ಇಲಾಖೆಯ 15,000 ಸೇರಿದಂತೆ ಒಟ್ಟಾರೆ ಇರುವ 1.5 ಲಕ್ಷ ನೌಕರರ ಹಿತ ಕಾಯಲು ಸರ್ಕಾರ ಕರುಣೆ ತೋರಿಸಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು, ಆರೋಗ್ಯ ಮತ್ತು ಕಾರ್ಮಿಕ ಇಲಾಖೆ ಹಾಗೂ ಹಿಮ್ಸ್ನ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದರು. ಕಾನೂನು ಬಗ್ಗೆ ಅರಿವು ತಿಳಿಸಬೇಕು. ನಮ್ಗೆ ಏನೇನು ಸೌಲಭ್ಯಗಳಿದೆ, ಅದ್ರ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೋಬೇಕು, ಅದ್ರ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ರಾಜ್ಯ ಮಟ್ಟದ ಕಾರ್ಯಕ್ರಮನ ಹಾಸನಲ್ಲೇ ಮಾಡಬೇಕು ಅಂತ ಈಗ ನಾಳೆ 30/11/2024 ಶನಿವಾರ ನಾಳೆ 11 ಗಂಟೆಗೆ ಹಿಮ್ಸ್ ಆವರಣದಲ್ಲಿ ಈ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ವಿವಿಧ ಜಿಲ್ಲೆಗಳಿಂದ ಎಲ್ಲ ಜಿಲ್ಲಾ ಪ್ರಮುಖರು, ತಾಲೂಕು ಪ್ರಮುಖರು ಹಾಗೂ ಕೆಲವು ಕಡೆ ಸದಸ್ಯರುಗಳು ಕೂಡ ಬರ್ತಾಯಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ನಾವು ಯಶಸ್ವಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಏನು ಆಯುಕ್ತರು ಬರ್ತಾರೆ, ಕಾರ್ಮಿಕ ಇಲಾಖೆ ಆಯುಕ್ತರು, ಆರೋಗ್ಯ ಇಲಾಖೆ ಆಯುಕ್ತರು ಮತ್ತು ಸ್ಥಳೀಯವಾಗಿ ಏನು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಕಾರ್ಮಿಕ ಇಲಾಖೆ ಪ್ರಮುಖರು ಮತ್ತು PFO ಮತ್ತು ESI ಆಫೀಸರು, ಯಾಕೆಂದರೆ ಅವರೇ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು. ಆ ನಿಟ್ಟಿನಲ್ಲಿ ನಾವೀಗ ಅವ್ರನ್ನ ಆಹ್ವಾನ ಮಾಡಿದ್ದೀವಿ ಕಾರ್ಯಕ್ರಮಕ್ಕೆ. ಮತ್ತು ಸ್ಥಳೀಯ ಶಾಸಕರಾದಂಥ ಸ್ವರೂಪಣ್ಣ ಅವ್ರ ಕೈಯಿಂದನೇ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಅವರು ಆಹ್ವಾನ ಮಾಡಿದ್ದೀವಿ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ KN ರಾಜಣ್ಣ ಸರ್ನೂ ಕೂಡ. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಉಸ್ತುವಾರಿ ಉದ್ದೂರು ಲೋಕೇಶ್, ಹಿಮ್ಸ್ ಕೆಲಸಗಾರರಾದ ಶೋಭಾ ಪ್ರಸಾದ್ ಇದ್ರು. ನಗರದ ಆಡುವಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಶುಕ್ರವಾರ ಶಾಸಕ ಸ್ವರೂಪ್ ಪ್ರಕಾಶ್ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಆಡುವಳ್ಳಿ ಬಡಾವಣೆಯಲ್ಲಿ ಪ್ರಾಥಮಿಕ ಶಾಲೆ ಇದ್ದು ದುರಸ್ತಿ ಹಂತದಲ್ಲಿದೆ. ಈಗಾಗಲೇ 16 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದು ಅವರ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ. 5 ಲಕ್ಷ ಶಾಸಕರ ಅನುದಾನ ಹಾಗೂ 5 ಲಕ್ಷ ಜಿಲ್ಲಾ ಪಂಚಾಯಿತಿ ಅನುದಾನದ ಅಡಿಯಲ್ಲಿ 10 ಲಕ್ಷಕ್ಕೂ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದು ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕಟ್ಟಡ ನಿರ್ಮಾಣ ಹಾಗೂ ದುರಸ್ತಿ ಕಾರ್ಯಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಮನವಿ ಮಾಡಿದರು. ಶಾಲೆ ಕಟ್ಟಡ ಬಹಳ ದುರಸ್ತಿಲಿದೆ. ದುರಸ್ತಿ ಅಂದರೆ ಅದು ರಿಪೇರಿ ಮಾಡಲಿಕ್ಕೂ ಸಾಧ್ಯ ಆಗದಂಥ ಸ್ಥಿತಿಲಿದೆ. ಹಾಗೆ ಸಂಪೂರ್ಣವಾಗಿ ಅದು ನೆಲಸಮ ಮಾಡಿ ಹೊಸದಾಗಿ ಕಟ್ಟಬೇಕು. ಆದರೆ ಸರ್ಕಾರದಿಂದ ಯಾವುದೇ ಅನುದಾನ ಕೂಡ ಹೊಸ ಕಟ್ಟಡ ಕಟ್ಟಲಿಕ್ಕೆ ಯಾವುದೂ ಅನುದಾನ ಇಲ್ಲದೇ ಇರೋದು ಒಂದು ನಮಗೆಲ್ಲ ಬೇಸರದ ಸಂಗತಿ. ಈ ನಿಟ್ಟಿನಲ್ಲಿ ಎಲ್ಲ ಒಂದು ಮಕ್ಕಳು ಕೂಡ ಶಾಲೆಯಲ್ಲಿ ಕೂತ್ಕೊಳ್ದೇ ಇರೋ ಪರಿಸ್ಥಿತಿ ಇರೋದ್ರಿಂದ ಜಿಲ್ಲಾ ಪಂಚಾಯತ್ರಿಂದ 5 ಲಕ್ಷ ಮತ್ತು ಶಾಸಕರಿಂದ 5 ಲಕ್ಷ ಒಟ್ಟು 10 ಲಕ್ಷಕ್ಕೆ ಸೇರಿ ಸದ್ಯಕ್ಕೆ ಏನು ಒಂದು ಕೊಠಡಿನ ಮಾಡ್ತಾಯಿದ್ದೀವಿ. ನಾನು ಕೂಡ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿನ ಮಾಡ್ತಾಯಿದ್ದೀನಿ, ಸರ್ಕಾರಿ ಶಾಲೆಗಳನ್ನ ಉಳಿಸೋಂಥ ಕೆಲಸ ಮಾಡಬೇಕು. ಹಾಗಾಗಿ ನಾವು ಕೂಡ ಏನು ಸದನದಲ್ಲಿ ಒಂದು ಚರ್ಚೆನೂ ಕೂಡ ಒಂದು ಪ್ರಶ್ನೆನ ಕೇಳಿ ಸದನವನ್ನು ಗಮನ ಸೆಳೆಯೋಕ್ಕಂಥ ಕೆಲಸನ ಮಾಡ್ತೀವಿ. ಶೀಘ್ರದಲ್ಲೇ ಸರ್ಕಾರ ಏನು ಮುನ್ನೆಚ್ಚರಿಕೆ ವಹಿಸಿ ಇಂಥ ಶಾಲೆಗಳನ್ನ ಮುಂದುವರಿಸಬೇಕು, ನಡೆಸ್ಕೊಂಡು ಹೋಗಬೇಕು, ಮುಚ್ಚುವಂಥ ಕೆಲಸ ಆಗಬಾರ್ದು ಅಂತ ತಮ್ಮ ಮೂಲಕ ಕೂಡ ಮನವಿನ ಮಾಡಿ. ಈ ವೇಳೆ ಮುಖಂಡರಾದ ಭಾನು ಪಟೇಲ್, ಸುನೀಲ್, ಯೋಗೇಶ್, ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಇತ್ತೀಚೆಗೆ ರಾಜ್ಯದಲ್ಲಿ ಬಹುತೇಕ ಕನ್ನಡಿಗರು ಕನ್ನಡ ರಾಜ್ಯೋತ್ಸವ ದಿನ ವಿಭಿನ್ನ ಆಚರಣೆ ಮೂಲಕ ಗಮನ ಸೆಳೆಯುತ್ತಾರೆ. ಆದರೆ ಆಟೋ ಚಾಲಕರು ತಮ್ಮ ವಾಹನಗಳಿಗೆ ವರ್ಷ ಪೂರ್ತಿ ಕನ್ನಡದ ಹಿರಿಮೆ ಸಾರುವ ಸಂದೇಶಗಳನ್ನು ಹೊತ್ತು ಸಾಗುವ ಆಟೋ ಚಾಲಕರು ಕನ್ನಡದ ಆತ್ಮಾಭಿಮಾನದ ಪ್ರತೀಕವಾಗಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಗ್ರಾನೈಟ್ ರಾಜಶೇಖರ್ ಹೇಳಿದರು. ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಹೊಯ್ಸಳ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಹಮ್ಮಿಕೊಂಡ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದಂಥ ಅವರು 2500 ವರ್ಷಗಳ ಗತ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಕನ್ನಡ ಭಾಷೆಗೆ ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ಲಭ್ಯವಾದ ಶಿಲಾ ಶಾಸನದಿಂದ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ.
ಜಗತ್ತಿನ ಸಾವಿರಾರು ಭಾಷೆಯಲ್ಲಿ ಲಿಪಿಯನ್ನ ಹೊಂದಿರುವ ಹೆಗ್ಗಳಿಕೆ ಕನ್ನಡ ಭಾಷೆಗಿದೆ. ಇಂತಹ ಕನ್ನಡ ಭಾಷೆ ಇತ್ತೀಚಿನ ದಿನದಲ್ಲಿ ಅನ್ಯ ಭಾಷೆಗಳ ವ್ಯಾಮೋಹದಿಂದ ಕುಗ್ಗುತ್ತಿರುವುದು ನಿಜಕ್ಕೂ ಶೋಚನೀಯ ಎಂದು ಬೇಸರ ವ್ಯಕ್ತಪಡಿಸಿದರು. ಇರುವ ಭಾಗ್ಯವನ್ನು ನೆನೆದು ಬಾರನೆಂಬುದನ್ನು ಬಿಡು, ಅರಶಕ್ಕೆ ಹೋದ ದಾರಿ ಅಂತ ನಮ್ಮ ಜಿ.ವಿ. ಗುಂಡಪ್ಪನವರು ಹೇಳಿದ್ದಾರೆ. ಕನ್ನಡ ಮಾತಾಡಿದ್ರೆ ಯಾರು ಗೌರವ ಇಲ್ಲ. ಈಗ ಬರೀ ಸುಮ್ಮನೆ ಕನ್ನಡ ಎನ್ನಡ ಎಕ್ಕಡ ಸುಮ್ಮನೆ ಭಾಷಣ ಬಿಡ್ತೀವಿ, ಇದೆಲ್ಲ ಸೇರ್ಸೋದು ಇಂಗ್ಲೀಷ್ ಆಂಗ್ಲ ಮಾಧ್ಯಮ. ಇವತ್ತು ಹೆಂಗಾಗಿದೆ ಅಂದರೆ ಯಾರೋ ಒಬ್ಬರು ಹೆಣ್ಮಗಳು ಸುಂದರವಾಗಿದ್ದು ಇಂಗ್ಲೀಷ್ ಮಾತಾಡಿಳು ಅಂದರೆ ನಮಗೆ ಅವಳೇ ದೇವತೆ. ನೀವು ನಂಬ್ತಾರೆ ಬಿಡ್ತಾರೆ. ಇವತ್ತಿನ ಮಕ್ಕಳಿಗೆ ಕನ್ನಡನ ಬರೆಯಕ್ಕೆ ಬರ್ತಾ ಇಲ್ಲ, ಕನ್ನಡ ಮಾತಾಡೋಕ್ಕೂ ಬರ್ತಾ ಇಲ್ಲ. ಅದರಲ್ಲೂ ತಾಯಿಯಂದಿರಿಗೆ ಏನಾದ್ರು ಮಗಳು ಇಂಗ್ಲೀಷ್ ಕಲ್ತಂದ್ರೆ ಪಕ್ಕದಲ್ಲಿರ್ತಕ್ಕಂಥ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರ್ತಂಥ ತಾಯಿ ಮತ್ತು ಮಕ್ಕಳನ್ನ ಎಷ್ಟು ಹೊಟ್ಟೆ ಉರಿಸ್ತಾರೆ ಅಂದ್ರೆ ಹೇಳಕ್ಕೆ ಅಸಾಧ್ಯ. ಸ್ಕೂಲ್ಗೆ ಏನಾದ್ರು ಮಕ್ಕಳನ್ನ ಸೇರಿಸಿದ್ರು ಅಂದ್ರೆ ಆ ಪಕ್ಕದಲ್ಲಿದ್ದಂಥ ಮಕ್ಕಳನ್ನ ಎಷ್ಟು ಭಾಳ ಹುಷಾರು, ಆಟೋದಲ್ಲಿ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಭಾಳ ಅಂದ್ರೆ ಪಕ್ಕದ ಹೆಣ್ಣು ಮಕ್ಕಳಿಗೂ ಮತ್ತು ಪಕ್ಕದ ಮಕ್ಕಳಿಗೆ ಹೊಟ್ಟೆ ಉರಿಸ್. ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ಬೇಲೂರು ಕನ್ನಡದ ಹಿರಿಮೆಯನ್ನು ಹೆಚ್ಚಿಸಿದ ಕನ್ನಡಿಗರ ಪವಿತ್ರ ತಾಣ. ಆದರೆ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಧೋರಣೆಯಿಂದ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಜೀವಂತಿಕೆ ನಮ್ಮ ಆಚರಣೆಯಲ್ಲಿದೆ ಎಂಬ ಬಗ್ಗೆ ತಿಳುವಳಿಕೆ ಅಗತ್ಯ. ಇಡೀ ದೇಶದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ಪಡೆದ ಹೆಮ್ಮೆಯ ನಾಡು ಕನ್ನಡವಾಗಿದೆ. ಸರ್ಕಾರ ದ್ವಿಮುಖ ನೀತಿಯ ಶಿಕ್ಷಣದಿಂದ ಹೊರಬಂದು ಕನ್ನಡತನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಏಕರೂಪದ ಶಿಕ್ಷಣದ ವ್ಯವಸ್ಥೆಗೆ ಮುಂದಾಗಬೇಕಿದೆ ಎಂದು ಮನವಿ ಮಾಡಿದರು. ಈ ಒಂದು ನಾಡು ನುಡಿ ಜನವನ್ನು ಬೇಲೂರಿನ ಇತಿಹಾಸವುಳ್ಳ ಈ ಒಂದು ಬೇಲೂರಿನಲ್ಲಿ ಸ್ಥಾಪಿತವಾದ ಬೇಲೂರಿನಲ್ಲೇ ಹುಟ್ಟು ಹಾಕಿದಂಥ ಶಾಸನ, ಶಿಲಾಶಾಸನ ಬೇಲೂರು ತಾಲೂಕು ಬೇಲೂರಿನಿಂದಲೇ ಕನ್ನಡದ ಒಂದು ಸಂಭ್ರಮ ಆಚರಣೆ ಆಗಿದೆ. ಇವತ್ತು ಬೇಲೂರಿನ ಇತಿಹಾಸದಲ್ಲೇ ಪ್ರಥಮವಾಗಿ ಹಲ್ಮಿಡಿ ಶಿಲಾಶಾಸನವನ್ನು ನಾವು ಈ ರಾಜ್ಯ ಕಂಡಂತ. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಹಾಗೂ ಕಸಾಪ ಕಾರ್ಯದರ್ಶಿ ಬಿಬಿ ಶಿವರಾಜ್, ಹೊಯ್ಸಳ ಆಟೋ ಸಂಘದ ಅಧ್ಯಕ್ಷ ದೀಪು, ಕರವೇ ಅಧ್ಯಕ್ಷರಾದ ಚಂದ್ರಶೇಖರ್ ಮತ್ತು ವಿಎಸ್ ಭೋಜೇಗೌಡ, ಪತ್ರಕರ್ತರಾದ ಪೈಂಟ್ ರವಿ ಮತ್ತು ಗಣೇಶ್, ಪುರಸಭಾ ಸದಸ್ಯ ಬಿಸಿ ಜಗದೀಶ್ ಸೇರಿದಂತೆ ಇತರರು ಹಾಜರಿದ್ದರು. ವಳಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಕಾರ್ಯವೈಖರಿ ಬಗ್ಗೆ ಗ್ರಾಮಸ್ಥರು ಅತೃಪ್ತಿ ವ್ಯಕ್ತಪಡಿಸಿದ್ದು, ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷರು ಇನ್ನೊಂದು ವಾರದ ಒಳಗೆ ರಾಜೀನಾಮೆ ನೀಡಬೇಕು. ಇಲ್ಲದಿದ್ದಲ್ಲಿ ಸದಸ್ಯರೆಲ್ಲರೂ ಸಾಮೂಹಿಕವಾಗಿ ರಾಜೀನಾಮೆ ನೀಡುತ್ತೇವೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ವಳಲಹಳ್ಳಿ ಸುದರ್ಶನ್ ಎಚ್ಚರಿಕೆ ನೀಡಿದ್ದಾರೆ. ಸಕಲೇಶಪುರ ತಾಲೂಕಿನ ವಳಲಹಳ್ಳಿ ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ವಳಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೀಲಾ ಮಹೇಂದ್ರರವರು ಪಿಡಿಒ ಧರ್ಮಪ್ಪರವರು ಕಾಮಗಾರಿಯೊಂದರ ಬಿಲ್ವೊಂದನ್ನು ಅಧ್ಯಕ್ಷರ ಪತಿ ಹಾಗೂ ಅವರ ತಮ್ಮನ ಹೆಸರಿನಲ್ಲಿ ಚೆಕ್ ನೀಡಿದ್ದಾರೆ. ಇದು ಬ್ಯಾಲೆನ್ಸ್ ಶೀಟ್ನಲ್ಲಿ ಬಂದಿದ್ದು ಹಾಗೂ ಪಾಸ್ಬುಕ್ನಲ್ಲಿ ಸಹ ಎಂಟ್ರಿ ಆಗಿದೆ. ಕೆಲಸ ಮಾಡಿದ್ದಕ್ಕೆ ಬೇರೆಯವರಿಗೆ ಹಾಕಿದರೆ ನಾವು ಸುಮ್ಮನಾಗ್ತಿದ್ದೋ, ಆದರೆ ನೇರವಾಗಿ ಅಧ್ಯಕ್ಷರ ಕುಟುಂಬದವರ ಖಾತೆಗೆ ಹಾಕಿರುವುದು ಸರಿಯಲ್ಲ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಅಧ್ಯಕ್ಷರಾದ ಶೀಲಾ ಮಹೇಂದ್ರರವರಿಗೆ ರಾಜೀನಾಮೆ ನೀಡಿ ಆರೋಪದಿಂದ ಹೊರಬರುವಂತೆ ಹಾಗೂ ಒಂದು ವೇಳೆ ಆರೋಪ ಸಾಬೀತಾಗದಿದ್ದಲ್ಲಿ ಪುನಃ ಅಧಿಕಾರದಲ್ಲಿ ಮುಂದುವರಿಯಲು ಹೇಳಿದೆವು. ಮಾಡಿದ್ವಿ. ಆ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ನಿಧಿ ಒಂದರ ಹಣ ಏನಿದೆ ಅದು ದುರ್ಬಳಕೆ ಆಗಿದೆ ಅಂತೇಳಿ ಅಧ್ಯಕ್ಷರ ಮೇಲೆ ಆರೋಪ ಮಾಡಿ ಗ್ರಾಮ ಸಭೆಯನ್ನು ಮುಂದೂಡಿದ್ದಾರೆ. ಮತ್ತೆ ಮುಂದಿನ ಗ್ರಾಮ ಸಭೆಗೂ ನಾವು ಇದೇ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಮಾಡಕ್ಕೆ ಬಿಡೋದಿಲ್ಲ ಅಂತ ಆರೋಪ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವೆಲ್ಲ ಸದಸ್ಯರು ಹಾಗೂ ನಮ್ಮ ರಾಜಕೀಯ ನಾಯಕರು ಇರ್ಬೋದು, ಎಲ್ಲ ಹಿರಿಯರು ಸೇರಿ ಒಂದು ಸಭೆಯನ್ನು ಮಾಡಿದ್ವಿ. ಆ ಸಭೆಯಲ್ಲಿ ನಮ್ಮ ಪಂಚಾಯಿತಿ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟರೆ ನಂತರದಲ್ಲಿ ಮಾತ್ರ ಗ್ರಾಮ ಪಂಚಾಯಿತಿಯ ಕೆಲಸ ಕಾರ್ಯಗಳು ಸುಗಮವಾಗಿ ನೆರವೇರಲು ಸಾಧ್ಯ ಆಗುತ್ತೆ ಅಂತ ಒಂದು ತೀರ್ಮಾನಕ್ಕೆ ಬಂದು ಅವ್ರನ್ನ ನಾವು ರಾಜೀನಾಮೆ ಕೊಡಬೇಕು ಅಂತ ಕೇಳ್ಕೊಂಡಾಗ ಅವರು ನಾವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ರು. ತದನಂತರದಲ್ಲಿ ಆ ಸಂದರ್ಭದಲ್ಲಿ ರಾಜೀನಾಮೆ ನೀಡಲು ಒಪ್ಪಿಕೊಂಡ ಅಧ್ಯಕ್ಷರು ಇದೀಗ ಸುಮಾರು 20 ದಿನ ಆದರೂ ರಾಜೀನಾಮೆ ನೀಡುತ್ತಿಲ್ಲ. ಇದರಿಂದ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆಗಳು ನಡೆಯದೆ ಅಭಿವೃದ್ಧಿ ಕಾರ್ಯಗಳು ನಡೆಯದಂತಾಗಿದೆ. ಅಧ್ಯಕ್ಷರ ಈ ನಡವಳಿಕೆಯಿಂದ ನಮಗೆ ಕೆಲಸಗಳನ್ನು ಮಾಡಲು ಸಾಧ್ಯವಾಗ್ತಿಲ್ಲ ಹಾಗೂ ಸಾರ್ವಜನಿಕರಿಗೆ ಉತ್ತರ ಕೊಡಲು ಮುಜುಗರ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಇನ್ನೊಂದು ವಾರದ ಒಳಗೆ ಅಧ್ಯಕ್ಷರು ರಾಜೀನಾಮೆ ಕೊಡದಿದ್ರೆ ನಾವೇ ರಾಜೀನಾಮೆ ಕೊಡ್ತೇವೆ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಮಾತನಾಡಿ,
ಗ್ರಾಮ ಪಂಚಾಯಿತಿ ಸಮಸ್ಯೆ ಏನೆಂದರೆ ಕಳೆದ ಬಾರಿ ಗ್ರಾಮ ಸಭೆ ಮಾಡಿದಾಗ ಗ್ರಾಮ ಪಂಚಾಯಿತಿಯ ನಿಧಿಯೊಂದು ದುರ್ಬಳಕೆಯಾಗಿದೆ ಎಂದು ಗ್ರಾಮಸ್ಥರ ಅಧ್ಯಕ್ಷರ ಮೇಲೆ ಆರೋಪ ಮಾಡಿದರು. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಗ್ರಾಮ ಸಭೆ ಮಾಡಲು ಅವಕಾಶ ನೀಡಿರಲಿಲ್ಲ. ಆದ್ದರಿಂದ ಎಲ್ಲ ನಾಯಕರ ಸಮ್ಮುಖದಲ್ಲಿ ಅಧ್ಯಕ್ಷರಿಗೆ ರಾಜೀನಾಮೆ ನೀಡಲು ಒತ್ತಾಯಿಸಿದ್ದೆವು. ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ 15ನೇ ಹಣಕಾಸು ಕ್ರಿಯಾ ಯೋಜನೆ, ಬೀದಿ ದೀಪ ಅಳವಡಿಕೆ ಸೇರಿದಂತೆ ಹಲವು ಕಾಮಗಾರಿಗಳು ಬಾಕಿ ಉಂಟಾಗಿದೆ. ಈ ನಿಟ್ಟಿನಲ್ಲಿ ಕೂಡಲೇ ಅಧ್ಯಕ್ಷರು ರಾಜೀನಾಮೆ ನೀಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು. ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಪತ್ರಿಕೆಗಳಲ್ಲಿ ಬಂದಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಒಳದಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶೀಲಾ ಮಹೇಂದ್ರ ಅವರು, ಹಾಗೆ ಅಭಿವೃದ್ಧಿ ಅಧಿಕಾರಿಗಳಾದ ಧರ್ಮಪ್ರ ಅವರು ಅಧ್ಯಕ್ಷರ ತಮ್ಮನ ಚೆಕ್ಕಿಗೆ ಅವರ ಹೆಸರಿಗೆ ಒಂದು 68,000 ಚೆಕ್ಕು, ಒಂದು 46 ಚೆಕ್ಕನ್ನು ಬರ್ಬಿಟ್ಟು ಅವ್ರ ಗಂಡನ ಹೆಸರಿಗೆ 9,000 ಚೆಕ್ಕನ್ನು ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ನಿಧಿ ಒಂದರಲ್ಲಿ ಪಾರ್ ಶೀಟಲ್ಲಿ ಬಂದಿದೆ, ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗಿದೆ. ಇವರನ್ನ ಅಮೌಂಟ್ ಡೈರೆಕ್ಟಾಗಿ ನಾವು ವೆಂಡರಿಗೆ ಹಾಕಿದ್ರೆ ಆ ಸಮಸ್ಯೆ ಆಗ್ತಿರಲಿಲ್ಲ ನಮಗೆ. ಆಗ ನಾವು ಹೇಳ್ಕೊಬೈತೀವಿ ಕೆಲಸ ಮಾಡಿದ್ರೆ ವೆಂಡರ್ನೇ. ಅದ್ರ ಬದಲು ತಮ್ಮನಿಗೆ ಹಾಕಿರೋದು ಅಂತೇಳಿ ತಮ್ಮನಿಗೆ ಹಾಕಿರೋದು ಹಾಗೆ ಗಂಡನಿಗೆ ಹಾಕಿರೋದು ಈಗ ಸಾರ್ವಜನಿಕರು ಪ್ರಬಲವಾಗಿ ವಿರೋಧಿಸ್ತಿದ್ದಾರೆ. ನಾವು ಈ ವಿಚಾರವಾಗಿ ಕಳೆದ 20 ದಿನಗಳಿಂದನೇ ಅಧ್ಯಕ್ಷರನ್ನು ಕರೆದುಬಿಟ್ಟು ಈ ವಿಚಾರ ಈ ಥರ ಇದೆ, ಸಮಸ್ಯೆ ಆಗ್ತಿದೆ, ಮುಂದಕ್ಕೆ ನಾವು ಗ್ರಾಮ ಪಂಚಾಯತಿ ಕಾರ್ಯಗಳು ಮಾಡ್ಬೇಕಂತ ತೊಡಗಾಗ್ತಿದೆ, ನಿಮ್ಮ ಅಧ್ಯಕ್ಷತೆಯಲ್ಲಿ ಕೆಲಸಗಳು ಮಾಡೋಕ್ಕೆ ನಮಗೆ ಬಿಡ್ತಾ ಇಲ್ಲ, ನೀವು ಮುಂದಕ್ಕೆ ರಾಜೀನಾಮೆ ಕೊಡಿ, ನೀವು ಬೇಕಾದ್ರೆ ಮುಂದೆ ನೀವು ತಪ್ಪಿಸೋದ್ರಿಂದ ಸಾಬೀತಪಡಿಲ್ಲ ಅಂತೇಳಿ ನಿಮ್ದು ಏನೋ ಕರೆಕ್ಟ್ ಇದ್ದರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರೂಪಾ, ವಳಲಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಸದಸ್ಯ ರೇಣುಕಾ, ಸದಸ್ಯರುಗಳಾದ ಸುಧಾಕರ್, ಶೀಲಾ, ಭವಾನಿ, ಶಾರದಾ ಹಾಜರಿದ್ದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವತಿಯಿಂದ ಶಾಲಾ ಮಕ್ಕಳಿಂದ ಜಾಗೃತಿ ಜಾಥಾ ಪಟ್ಟಣದಲ್ಲಿ ನಡೆಸಲಾಯಿತು. ಜಾಥಾವನ್ನು ಪುರಸಭಾಧ್ಯಕ್ಷ ಪುಟ್ಟಸ್ವಾಮಿ ಉದ್ಘಾಟಿಸಿದರು. ಈ ವೇಳೆ ಶಾಲಾ ಮಕ್ಕಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕನ್ನಡಿಗರಿಗೆ ಜೈಕಾರ ಹಾಗೂ ಸಮ್ಮೇಳನ ಯಶಸ್ವಿಯಾಗಲಿ ಎಂದು ಘೋಷಣೆ ಕೂಗಿದರು. ಈ ಸಂದರ್ಭ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚೇತನ್ ಕುಮಾರ್ ಮಾತನಾಡಿ, ಡಿಸೆಂಬರ್ 20ರಿಂದ ನಮ್ಮ ಜಿಲ್ಲೆಯಲ್ಲಿ ನಡೆಯುವ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಕನ್ನಡದ ಹಬ್ಬ ಎಂದು ತಿಳಿದು ನಾವೆಲ್ಲರೂ ಸಮ್ಮೇಳನಕ್ಕೆ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಎಂದರು. ಮಹಿಳಾ ಪದವಿ ಪೂರ್ವ ಕಾಲೇಜು ಒಂದು ಹಳೆ ಹೈಸ್ಕೂಲ್ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂದಿನ ತಿಂಗಳು 20, 21, 22 ನಡೆಯುವಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜಾಗೃತಿ ಸಭೆ ಒಂದು ಶಾಲೆಗೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮ ಕೇವಲ ಸರ್ಕಾರದ ಹಬ್ಬ ಅಲ್ಲ, ಸಾಹಿತ್ಯ ಪರಿಷತ್ ಹಬ್ಬವಲ್ಲ, ಕನ್ನಡಿಗರ ಹಬ್ಬ. ಈ ಹಬ್ಬಕ್ಕೆ ಇಡೀ ಮಳವಳ್ಳಿ ತಾಲೂಕಿನಾದ್ಯಂತ ಏನು ಸೇರಿದ್ದೀವಿ ನಾವೆಲ್ಲರೂ ಮನೆಗೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ನ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಪ್ರತಿಯೊಬ್ಬರು ಪ್ರಚಾರವನ್ನು ಕೊಡಬೇಕು. ಮತ್ತು 1ನೇ ತಾರೀಕು ಮಳವಳ್ಳಿ ತಾಲೂಕಿಗೆ ಕನ್ನಡ ಜಾಥಾ ರಥ ಬರ್ತಾ ಇದೆ. ಸುಮಾರು 39 ಪಂಚಾಯಿತಿಗಳ ಜೊತೆ ಅದು ಪ್ರವಾಸನ ಮಾಡುತ್ತೆ. ಮಳವಳ್ಳಿ ತಾಲೂಕಿನ ಅನೇಕ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಶಿಕ್ಷಕರು, ಎಲ್ಲ ವಿದ್ಯಾರ್ಥಿಗಳು ಸೇರಿ ಅದಕ್ಕೆ ರಥಕ್ಕೆ ಸ್ವಾಗತವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ದಯಮಾಡಿ ಎಲ್ಲ ಊರಲ್ಲೂ ರಥ ಬಂದಂಥ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರಿ ನಮ್ಮ ಕನ್ನಡ ನಾಡು ನುಡಿ ಜಲ ಸಂರಕ್ಷಣೆಗೋಸ್ಕರ ನಾವೆಲ್ಲ ದುಡಿಯೋಣ, ಕನ್ನಡ ನಾಡನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ ಅಂತ ಹೇಳ್ತಾ, ಏನು ಇವತ್ತು ಬಂದು ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ದೊಡ್ಡಯ್ಯನವರು, ಇನ್ನೂ ಅನೇಕ ಗಣ್ಯರು, ನಮ್ಮ ಲಿಂಗರಾಜ್ ಅವರು, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳು ನಾನು ನಮ್ಮ ಮಳವಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್, ನಿಂಗರಾಜು, ಡಾಕ್ಟರ್ ರಾಜ್ಕುಮಾರ್, ಕಲಾ ಸಂಘದ ಅಧ್ಯಕ್ಷ ದೊಡ್ಡಯ್ಯ, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ, ಚುಂಚಣ್ಣ, ಅಗಸನಪುರ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣ, ಮಾದೇಗೌಡ, ಕುಮಾರಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು. ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಮಳವಳ್ಳಿ ತಾಲೂಕಿನ ಬೆಂಡರವಾಡಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಕೆಆರ್ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮಹದೇವಸ್ವಾಮಿ ಮಾತನಾಡಿ, ಗ್ರಾಮದಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಮೇಲುಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಬಗೆಹರಿಸಬೇಕು. ಜೊತೆಗೆ ಈ ಗ್ರಾಮ ಪಂಚಾಯಿತಿಗೆ ಕಾಯಂ ಪಿಡಿಒನ ನೇಮಕ ಮಾಡಬೇಕು. ಕುಡಿಯುವ ನೀರಿನ ಕೈಯಲ್ಲಿ ಒತ್ತುವ ಬೋರ್ವೆಲ್ಗಳನ್ನು ಕೂಡಲೇ ರಿಪೇರಿ ಮಾಡಿಸಿಕೊಡೋದ್ರ ಜೊತೆಗೆ ಈ ಸ್ವತ್ತನ್ನ ಪಾರದರ್ಶಕವಾಗಿ ಮಾಡಿಕೊಡುವಂತೆ ಒತ್ತಾಯಿಸಿದರು. ನಾವು ಬೆಳಿಗ್ಗೆ ಬೆಂಡ್ರವಾಡಿ ಗ್ರಾಮದಲ್ಲಿ ಸುಮಾರು ಜನ ನಮಗೆ ಸಮಸ್ಯೆ ಇದೆ ಅಂತ ನಮಗೆ ಕೆಆರ್ಎಸ್ ಪಕ್ಷಕ್ಕೆ ಮಾಹಿತಿ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವು ಬೆಳಿಗ್ಗೆ 10 ಗಂಟೆಯಿಂದ ಬಂದು ಇಲ್ಲಿ ಗ್ರಾಮ ಪಂಚಾಯತಿ ಬೆಂಡ್ರವಾಡಿಯಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಪಂಚಾಯತಿಯ ಅಧಿಕಾರಿ ಆಗಲಿ, ತಾಲೂಕು ಪಂಚಾಯತಿ ಅಧಿಕಾರಿ ಆಗಲಿ, ಜಿಲ್ಲಾಧಿಕಾರಿ ಪಂಚಾಯತಿ ಆಗಲಿ, ಇಲ್ಲಿವರೆಗೂ ನಾವು ಅವ್ರಿಗೆ ಇಲ್ಲಿ ಆಗಿರೋ 1000 ಸಮಸ್ಯೆಗಳಿವೆ, 100 ಸಮಸ್ಯೆ ಇದೆ, ಗ್ರಾಮಸ್ಥರೆಲ್ಲ ಇದ್ದಾರೆ, ಧರಣಿ ಕುದಿಯುತ್ತೆ, ಎಲ್ಲ ಸಮಸ್ಯೆಗಳನ್ನ ನಾವು ಹೇಳ್ತಾ ಇದ್ರು. ಇಲ್ಲೂ ಒಬ್ಬ ಅಧಿಕಾರಿಗಳು ಬಂದಿಲ್ಲ. ಈ ಅಧಿಕಾರಿಗಳು ಇಲ್ಲಿ ಬರೆಯುವ ತನಕ ನಾವು ಇಲ್ಲೇ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಅಧಿಕಾರಿಗಳು ಇಲ್ಲಿ ಬರೋಕಂತ ನಾವು ಯಾವುದೇ ಕಾರಣಕ್ಕೂ ಎದ್ದೋಗಲ್ಲ. ದಯವಿಟ್ಟು ನಿಮ್ಗೆಲ್ಲ ಎಚ್ಚರಿಕೆ ಕೊಡ್ತಾ ಇದೀವಿ.
ಈ ಪಂಚಾಯತಿ ಸಂಬಂಧಪಟ್ಟ PDO ಆಗಲಿ ಇಲ್ಲ ತಾಲೂಕು ಅಧಿಕಾರಿ ಆಗಲಿ ಇಲ್ಲ ಜಿಲ್ಲಾ ಪಂಚಾಯತಿ ಅಧಿಕಾರಿಯಲ್ಲಿ ಬರೋ ತನಕ ನಾವು ಈ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಇಲ್ಲೇ ಇವತ್ತು ಕೂತು ಈ ಸಮಸ್ಯೆಗಳು ಇಲ್ಲಿರೋ ಊರಿನ ಸಮಸ್ಯೆಗಳು ಬಗೆಹರೋ ತನಕ ನಾವು ಇಲ್ಲೇ ಇರ್ತೀವಿ ಅಂತ ಅವ್ರಿಗೆ ಇದು ಮಾಡ್ತಾ ಇದೀವಿ, ಪ್ರತಿಭಟನೆ ಮಾಡ್ತಾ ಇದೀವಿ, ಮತ್ತೆ ವಾರ್ನಿಂಗ್ ಕೂಡ ಮಾಡ್ತಾ ಇದೀವಿ. ಇವತ್ತು ಬರಲಿಲ್ಲ. ಪ್ರತಿಭಟನೆಯಲ್ಲಿ ಕೆಆರ್ಎಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಮಲ್ಲೇಶ್, ಜಿಲ್ಲಾ ಕಾರ್ಯದರ್ಶಿ ನಂದೀಶ್ ಕುಮಾರ್, ತಾಲೂಕು ಅಧ್ಯಕ್ಷ ಮಾದೇಗೌಡ, ಉಪಾಧ್ಯಕ್ಷ ಪರಮೇಶ್, ವಿಷಕಂಠ, ಸಿದ್ದರಾಜು ಸೇರಿದಂತೆ ಹಲವರು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಬಸವನ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿಗೆ ಭಕ್ತರು ಹರಕೆ ಮಾಡಿಕೊಂಡು ಒಬ್ಬಟ್ಟಿನ ಊಟ ನೈವೇದ್ಯ ಮಾಡಿ ಬಡಿಸೋದ್ರಿಂದ ಅದು ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿಗೆ ತುಂಬಾ ಪ್ರಿಯ ಎಂದು ಅರ್ಚಕರಾದ ಬಸವರಾಜು ತಿಳಿಸಿದರು. ಬಸವನ ಬೆಟ್ಟದ ಮೇಲೆ ನೆಲೆಸಿರುವ ಆರಾಧ್ಯ ದೈವ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಕಾರ್ತಿಕ ಮಾಸದ ಕಡೆ ಶುಕ್ರವಾರ ದಿನ ದೇವರ ಮೂರ್ತಿಗೆ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಮತ್ತು ವಿವಿಧ ಪೂಜೆ ಪುನಸ್ಕಾರಗಳನ್ನು ನಡೆಸಿ ನಂತರ ಕಡಲೆಕಾಯಿಯಿಂದ ವಿಶೇಷವಾಗಿ ಶೃಂಗರಿಸಿ ಮಹಾಮಂಗಳಾರತಿ ನಂತರ ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನಡೆಸಲಾಯಿತು. ಈ ಸಂದರ್ಭ ಅರ್ಚಕರಾದ ಬಸವರಾಜು ಮಾತನಾಡಿ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹಾಗೂ ಮಳವಳ್ಳಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಯಾವುದೇ ದೇವರುಗಳ ಜಾತ್ರೆ, ಹಬ್ಬ ಹರಿದಿನ, ಕೊಂಡೋತ್ಸವ, ಬಂಡಿ ಉತ್ಸವ ನಡೆಯಬೇಕಾದ್ರೆ ಆ ಗ್ರಾಮದವರು ಇಲ್ಲಿ ಬಂದು ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ತಮ್ಮ ಗ್ರಾಮದಲ್ಲಿ ನಡೆಯುವ ಶುಭ ಸಮಾರಂಭಕ್ಕೆ ಅಪ್ಪಣೆ ಪಡೆಯಲು ಬರುತ್ತಾರೆ. ಆಗ ಬಸವೇಶ್ವರ ಸ್ವಾಮಿಯು ಆ ದೇವರುಗಳನ್ನು ತವರು ಮನೆಯಿಂದ ಒಬ್ಬ ಹೆಣ್ಣು ಮಗಳನ್ನು ಹೇಗೆ ಬೀಳ್ಕೊಡಲಾಗುತ್ತೋ ಹಾಗೆ ದೇವತೆಗಳನ್ನು ಹೂ ಒಂಬಾಳೆಯಿಂದ ಸಿಂಗರಿಸಿ ಆ ಗ್ರಾಮಗಳಲ್ಲಿ ನಡೆಯುವ ಉತ್ಸವಗಳಿಗೆ ಕಳುಹಿಸಿಕೊಡ್ತಾರೆ ಎಂದು ತಿಳಿಸಿದರು. 12 ವರ್ಷದಿಂದ ಒಂದು ಬೇರೆ ಬೇರೆ ವಿಧಾನವಾಗಿ ಮತ್ತು ಈ ವರ್ಷವೇ 12 ವರ್ಷ ಏನು ಮಾಡಿದ್ವಿ, ಈಗ 12 ವರ್ಷದಿಂದ ಇವತ್ತು 12 ವರ್ಷದಲ್ಲಿ ಕಡಲೆಕಾಯಿ ಅಲಂಕಾರ ಮಾಡಿದೆ. ಒಂದು ವರ್ಷಕ್ಕೂ ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿಗೆ 12 ವರ್ಷ ಆಯ್ತು. ಇಲ್ಲಿಗೆ ಅಂದರೆ ವಿಶೇಷ ಏನು ಅಂದರೆ ಈ ಬಸಪ್ಪನಿಗೆ ಅಂದಾನ ಅಂದರೆ ಸಿಹಿ ಒಬ್ಬಿಟ್ಟು ಆಗ್ಬೋದು, ಒಂದು ಕಜಾಯ ತುಪ್ಪ ಆಗ್ಬೋದು ಮಾಡುವಂಥ ಹೆಸರಿಟ್ಕೊಂಡು ಕೈ ಮುಗಿದ್ರೆ ಯಾವುದೇ ಪರಿಹಾರ ಕಷ್ಟ ಇದ್ರೂ ಪರಿಹಾರ ಮಾಡುವಂತೆ. ಈ ಸಂದರ್ಭದಲ್ಲಿ ಅಲಗೂರಿನ ವಿನಾಯಕ ಯುವಕ ಮಿತ್ರ ಮಂಡಳಿಯ HM ರಾಕೇಶ್, ಕುಮಾರ್, ಬಸವರಾಜು ಸೇರಿದಂತೆ ಸರ್ವ ಸದಸ್ಯರು ಇದ್ದರು. ಡಿಸೆಂಬರ್ 5ನೇ ತಾರೀಕು ಹಾಸನ ಜಿಲ್ಲಾ ಕೇಂದ್ರದಲ್ಲಿ ನಡೆಯುವ ಬೃಹತ್ ಕಾಂಗ್ರೆಸ್ ಪಕ್ಷದ ಸಮಾವೇಶಕ್ಕೆ ಟಿ ನರಸೀಪುರ ಹಾಗೂ ವರುಣಾ ವಿಧಾನಸಭಾ ಕ್ಷೇತ್ರಗಳಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಸಮಾವೇಶಕ್ಕೆ ತೆರಳುವ ಮೂಲಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ಕೈ ಬಲಪಡಿಸೋಣ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದಿದ್ದ ಸಭೆಯಲ್ಲಿ ಮನವಿ ಮಾಡಿದರು. ಈ ಬಗ್ಗೆ ಮಾತನಾಡಿದಂಥ ಅವರು, ಅಂದು ನಡೆಯುವ ಸಮಾವೇಶಕ್ಕೆ ಸದಸ್ಯರು ಹಾಗೂ ಸಹಕಾರ ಸಂಘದ ಅಧ್ಯಕ್ಷರು, ಮುಖಂಡರುಗಳಾದ ತಮ್ಮ ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ತಿಳಿಸಿದರು. ಮಾಡ್ತಾ ಇದ್ದೀವಿ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ದಿನ ನಮ್ಮ ಕಾರ್ಯಕ್ರಮ ನೀವೆಲ್ಲ ಹೆಚ್ಚು ಬಂದು ಯಶಸ್ವಿ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಪರಿಸ್ಥಿತಿಯಲ್ಲಿ ದಯವಿಟ್ಟು 2 ನಿಮಿಷ ಹಾಸನದಲ್ಲಿ 5ನೇ ತಾರೀಕು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಆ ದಿಸೆಯಿಂದ ಎಲ್ಲ ಕಾರ್ಯಕರ್ತರಿಗೂ ಪೂರ್ವಭಾವಿ ಸಭೆಗೆ ಆಹ್ವಾನ ಕೊಡಲಾಗಿತ್ತು. ಸಾಹೇಬರು ಕಾರ್ಯನಿಮಿತ್ತ ಬರಲಿಕ್ಕೆ ಆಗ್ನೇಯ ದೆಸೆಯಿಂದ ಎಲ್ಲ ಮುಖಂಡರುಗಳು ಸೇರಿ ಈ ಸಂದರ್ಭದಲ್ಲಿ ಒಂದು ನಮ್ಮ ಭಾಗದಿಂದ ಹೆಚ್ಚಿನ ಬಸ್ಗಳನ್ನ ಹಾಸನಕ್ಕೆ ಸಮಾರಂಭಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎಲ್ಲರೂ ಕೇಳ್ಕೊಂಡು ಎಲ್ಲ ಮುಖಂಡರುಗಳು ನಾವು ನಮ್ಮ ಪಂಚಾಯತಿಂದ ಎಷ್ಟು ಬಸ್ ಬರ್ತೀವಿ ಅಂತ ಹೇಳಿ ಎಲ್ಲರೂ ನಮ್ಗೆ ಆಹ್ವಾನ ಕೊಟ್ಟಿದ್ದಾರೆ. ಆದ್ದರಿಂದ 5ನೇ ತಾರೀಕು ಎಲ್ಲರೂ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರುಗಳನ್ನ ಕರ್ಕೊಂಡು. ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ ನರಸೀಪುರ. ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಧ್ಯಮಗಳ ಮುಂದೆ ರಾಜಕೀಯ ಚರ್ಚೆ ಸೂಕ್ತವಲ್ಲ, ಸಂಪುಟ ವಿಸ್ತರಣೆಯ ಸಂದರ್ಭ ಒದಗಿ ಬಂದಿಲ್ಲ, ಬಂದಾಗ ಆಗುತ್ತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಹಾಸನದಲ್ಲಿ ಹಮ್ಮಿಕೊಂಡಿರುವ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶದ ವಿರುದ್ಧ ದೂರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅನಾಮಧೇಯ ವ್ಯಕ್ತಿಯಿಂದ ಪತ್ರ, ಪಕ್ಷದ ಚಿಹ್ನೆಯಡಿ ಕಾರ್ಯಕ್ರಮ ನಡೆಸಲು ಸೂಚನೆ ನೀಡುವಂತೆ ಮನವಿ. ಹಾಸ್ಟೆಲ್ ಮಕ್ಕಳಿಗೆ ಘೋರ ಅನ್ಯಾಯ, ಬಯೋಮೆಟ್ರಿಕ್ ವಂಚನೆ ಸರಿಪಡಿಸಿ ವ್ಯವಸ್ಥೆಯನ್ನ ಸುಧಾರಣೆಗೊಳಿಸಿ ಸರ್ಕಾರಕ್ಕೆ ಮಾಜಿ ಸಚಿವ ಶಿವರಾಮ್ ಆಗ್ರಹ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.